ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ. ವಿಷಯ ಏನ್ರಿಪ್ಪ ಅಂತಂದ್ರೆ, ಇವತ್ತು ನಾವು ಪುಟ್ಟರಾಜರ ಪುಣ್ಯಸ್ಥಳ ಗದಿಗಿಗೆ ಹೊಂಟೀವಿ. ಗದಿಗಿನಲ್ಲಿ ಪುಟ್ಟರಾಜರ ಮಠಕ್ಕೆ ಹೋಗಿ ಅವ್ರ ದರ್ಶನ ತೊಗೊಂಬರೋಣ ಅನ್ನೋದು ನಮಗೂ ಭಾಳ ದಿನದ ಇದು ಇತ್ತು. ಹೊಂಟೇವಿ. ಬರ್ರಿ ನಿಮ್ಗೆ ಒಂದು ಪುಟ್ಟರಾಜರ ಮಠಕ್ಕೆ ಹೋಗಿದ್ದು ಒಂದು ಲಾಗ್ ಇರಲಿ, ನೆನಪಿಗೋಸ್ಕರ ಇರಲಿ ಅಂತೇಳಿ ಮಾಡತ್ತೀವಿ ರೀ. ನಮ್ಮ ಜೋಡಿ ಸುಬಾನವರು ಅದಾರ, ಅವರ ವಿಡಿಯೋ ಮಾಡತ್ತಾರ. ಹೊಂಟೇವಿ ಅಜ್ಜಾರ ಮಠಕ್ಕೆ ಹೋಗಿ ನಿಮ್ಗೆ ಪೂರ್ತಿ ಲಾಗ್, ಅಲ್ಲಿ ಎಲ್ಲ ವಿಶೇಷತೆಗಳು, ಅಜ್ಜಾರು ಪ್ರಶಸ್ತಿಗಳು, ಅವು ಮತ್ತು ಬಿರುದುಗಳು, ಅವು ಕೊಟ್ಟಂಥ ಅವರು ಉಪಯೋಗಿಸಿದಂಥ ಸಾಮಗ್ರಿಗಳು, ಎಲ್ಲ ನುಡಿಸುವಂಥ ವಾದ್ಯಗಳು ಎಲ್ಲ ಅಜ್ಜಾರು ನುಡಿಸುವಂಥ ವಾದ್ಯಗಳು ಎಲ್ಲ ಅದಾವು. ಎಲ್ಲ ಲಾಗ್ನ ನಿಮ್ಗೆ ತೋರಿಸ್ತೀನಿ. ಇದು ಸವಿ ನೆನಪಿಗೋಸ್ಕರ ಇರಲಿ ಅಂತ ಒಂದು ಲಾಗ್. ಬರ್ರಿ ಹೋಗೋಣ. ಇದು ನಮ್ಮ ಗದುಗಿನ ಒಂದು ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ಬಸವಣ್ಣವರ ಸ್ಟ್ಯಾಚ್ಯೂ. ವಿಶ್ವದಲ್ಲಿ ಅತಿ ಎತ್ತರವಾದಂಥ ಬಸವಣ್ಣ. ಬಸ್ ಅಡ್ಡ ಬರ್ತಾವ. ನಿಮಗೂ ಅಲ್ಲಿ ಹೋಗಿ ನಾವು ದರ್ಶನ ಮಾಡಿಸ್ತೇವೆ ಸ್ನೇಹಿತರೆ, ಮಾಡಿಸ್ತೇವೆ. ಈಗ ನಾನು ಗುಡ್ಡಪ್ಪ ಮಾಸ್ತರ್ ಅವರು ಈಗ ಪುಟ್ಟಯ್ಯಜ್ಜನ ಮಠಕ್ಕೆ ಹೊಂಟೇವಿ ಸ್ನೇಹಿತರೆ. ಅಜ್ಜರ ಆಶೀರ್ವಾದ ಪಡ್ಕೊಂಡು ನಿಮಗೂ ದರ್ಶನ ಮಾಡಿಸ್ತೀವಿ. ಹೊಂಟೇವಿ. ಗುಡ್ಡಪ್ಪ ಮಾಸ್ತರ್ ಅವರು ಗಾಡಿ ಹೊಡೆಯತ್ತಾರೆ. ನಾವು ಮಠದ ಹತ್ತಿರನೇ ಬಂದ್ವಿ ಸ್ನೇಹಿತರೆ. ಇದು ಮಠ ಈ ಕಡೆ ಇಲ್ಲಿಂದ ಸ್ಟಾರ್ಟ್. ಬೈಕ್ ಇಲ್ಲೇ ತರಿ ಬಿಡು ಮಾಸ್ತರ್. ಅಲ್ಲಿ ತರ್ಬೋದು ಬರ್ರಿ. ಜಾಗ ಐತಿಲ್ರಿ ಇಲ್ಲಿ? ಐತಿ ನೋಡ್ರಿ. ಪಂಡಿತ ಪಂಚಾಕ್ಷರ ಗವಾಯಿಗಳವರ ಕಲಾ ಮಹಾವಿದ್ಯಾಲಯ ಗದಗ ನೋಡ್ರಿ. ಬರ್ರಿ ಅಜ್ಜಾರ ಮಠದ ಕಡೆ ಪಯಣ ಸಾಗಿಸೋಣ. ನೋಡ್ರಿ ಅಜ್ಜಾರ ಮಠ ನೋಡ್ರಿ. ಮಕ್ಕಳು ಸ್ನಾನ ಮಾಡ್ತಾ ಇದಾರೆ. ತೋರ್ಸಂಬರ್ರಿ ಅವ್ರು. ನೋಡ್ರಿ ಮಕ್ಕಳೆಲ್ಲ ಸ್ನಾನ ಮಾಡ್ತಾ ಇದಾರ. ಅವರ ಪುಣ್ಯ ಸ್ಥಳಕ್ಕೆ ಒಂದು ಆಗಮನವನ್ನು ನೀಡೋಣ. ಹೋಗಂಬರ್ರಿ ಒಳಗೆ. ಬರ್ರಿ ಅಜ್ಜಾರ ಮಠಕ್ಕೆ ಒಳಗೆ ಹೋಗೋಣ. ನೋಡ್ರಿ ಅಜ್ಜಾರ ಮಠಕ್ಕೆ ಬಂದೀವಿ ಈಗ ಜಸ್ಟ್. ಪುಟ್ಟರಾಜ ಅಜ್ಜಾರ ಒಂದು ಪುಣ್ಯ ಸ್ಥಳ ಒಂದು ಗದಗಿಗೆ ಬಂದೀವಿ. ಬರ್ರಿ ಅವ್ರ ಮಠದ್ದೆಲ್ಲ ಒಂದು ಲಾಗ್ ತೋರಿಸ್ತೇವೆ ನಿಮಗೆ. ಮಂಟಪ ವೀರೇಶ್ವರ ಪುಣ್ಯಾಶ್ರಮ. ನೋಡ್ರಿ ಅಜ್ಜಾರ ಮಠಕ್ಕೆ ಬಂದ್ವಿ. ನೋಡ್ರಿ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ರಚಿಸಿದ ಶ್ರೀ ಗುರು ವಚನ ಪ್ರಭಾ ಗ್ರಂಥದಿಂದ ಆಯ್ದ ವಚನಗಳು ನೋಡ್ರಿ. ಓದ್ಕೋರಿ ನೀವು. ನೋಡ್ರಿ ಅಜ್ಜಾವ್ರದ್ದು ರಚಿಸಿದಂತಹ ಪುರಾಣಗಳು, ಕಾವ್ಯಗಳು ಅಷ್ಟು ಎಲ್ಲ ಹೋಗಿ ಯಾವ್ದು ನೋಡ್ರಿ. ಪುರಾಣ, ಭಾವ ಮಂದಾಕಿನಿ, ಗುರು ವಚನ ಪ್ರಭಾ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಜ್ಜಾರನ್ನ ಭೇಟಿಯಾಗ್ಯಾರ ನೋಡ್ರಿ. ಅವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಅವಾಗಿನ ಫೋಟೋ ಹಳೆ ಕಾಲದ್ದು. ಅಜ್ಜಾರ ಗರ್ಭಗುಡಿ ಕಡೆ ಎಂಟ್ರಿ ಕೊಡತ್ತೇವ್ರಿ. ಬರ್ರಿ ನೋಡ್ರಿ. ಎಲ್ಲ ಅಭ್ಯಾಸ ಪ್ರಾಕ್ಟೀಸ್ ಮಾಡೋದು ನೋಡ್ರಿ. ಪಂಚಾಕ್ಷರ ಗಾನಯೋಗಿ ಪಂಚಾಕ್ಷರಿ ಕವಿ ಗವಾಯಿಗಳವರು ಇವರು ಪಂಚಾಕ್ಷರ ನೋಡ್ರಿ. ಇದು ಅವರ ಗುರುಗಳಾದಂಥ ಪಂಚಾಕ್ಷರ ಗವಾಯಿಗಳವರ ಒಂದು ಪುಣ್ಯ ಗದ್ದುಗೆ ನೋಡ್ರಿ. ಅವ್ರದ್ದು ಗದ್ದುಗೆ
ಪರಮ ಪೂಜ್ಯ ಹಾನಗಲ್ಲ ಕುಮಾರಸ್ವಾಮಿಗಳವರ ಒಂದು ಗದ್ದುಗೆ. ಇದು ನೋಡ್ರಿ ಅನ್ನಪೂರ್ಣೇಶ್ವರಿ ದೇವಿ. ಅನ್ನಪೂರ್ಣೇಶ್ವರಿ ದೇವಿಯ ಅಜ್ಜವ್ರದ್ದು ಒಂದು ಶಿಲಾಮೂರ್ತಿ ಪ್ರತಿಭೆ. ನೋಡ್ರಿ ಇಲ್ಲಿ ತರಕಾರಿಗಳೆಲ್ಲ ದಿನನಿತ್ಯ ಪ್ರಸಾದಕ್ಕೆ. ಏನರ ಫಂಕ್ಷನ್ ಕಾರ್ಯಕ್ರಮ ಇಲ್ಲೆಲ್ಲ ಮಾಡಿಸ್ತಾರಲ್ರಿ. ನೋಡ್ರಿ ತರಕಾರಿ ದಿನನಿತ್ಯ ಪ್ರಸಾದಕ್ಕೆ ಎಲ್ಲ ತರಕಾರಿಗಳನ್ನು ಭಕ್ತಾದಿಗಳಿಗೆ ಕೊಟ್ಟಿರ್ತಾರಲ್ರಿ. ಇಲ್ಲಿ ಹಾಕ್ಯಾರ ನೋಡ್ರಿ. ಹಜಾರ ಹಿಂದೆ ಕಾರ್ಯಕ್ರಮ ಮಾಡಿದ್ರಿ ನೋಡ್ರಿ. ಎಲ್ರಿ ಅದು ನೋಡ್ರಿ, ಹಿಂದದು 1000 ಕಾರ್ಯಕ್ರಮ ಮಾಡಿದ್ರಿ ಇವೆಲ್ಲ. ನೋಡ್ರಿ ನೋಡ್ರಿ 1000 ಕಾರ್ಯಕ್ರಮ ಮಾಡಿದ್ವಿ ಎಲ್ಲ. ಫೋಟೋಸ್ ಫ್ರೇಮ್ ಮಾಡಿ ಹಿಂಗೆ ಹಾಕ್ಯಾರ್ರಿ. ವಿದ್ಯಾಭ್ಯಾಸ ಮಾಡಿಕೊಡುವಂಥ ಫೋಟೋಸು ಕಾರ್ಯಕ್ರಮದ್ದು ಎಲ್ಲ ಇದಾವೆ. ನೋಡ್ರಿ ಇಲ್ಲೆಲ್ಲ ಕಟ್ಟಿಗೆ ಪ್ರಸಾದಕ್ಕೆಲ್ಲ ಪಾಕಶಾಲೆ ಅಡುಗೆ ಮಾಡೋದು. ನೋಡ್ರಿ ಅಡುಗೆ ಮಾಡೋದು. ಇದೆಲ್ಲ ಕೈ ತೊಳೆದು ಊಟ ಗೀಟ ಮಾಡೋದು. ಅಲ್ಲಿ ಊಟ ಮಾಡ್ತಾರನ್ರಿ ಸರ್ ಇಲ್ಲಿ ಮುಂದೆ ಅದ್ಭುತ. ಇಲ್ಲಿ ನೋಡ್ರಿ ದಿನನಿತ್ಯ ಅಡ್ಡಾಡುವಂಥ ವಾಹನಗಳು 1000. ಶೂಟಿಂಗ್ ಮಾಡ್ಯಾರ. ಇವು 1000 ಪ್ರಶಸ್ತಿ ಪುರಸ್ಕಾರಗಳು ನೋಡ್ರಿ. ಇಲ್ಲ ಪ್ರಶಸ್ತಿ ಪುರಸ್ಕಾರಗಳು ಬಿರುದುಗಳು ಕೊಟ್ಟಂಥವು 1000ಗೆ ಇಲ್ಲೇ ಅದಾವ ನೋಡ್ರಿ. ಎಲ್ಲ ಇಲ್ಲೇ ಅದಾವು. ಒಂದಲ್ಲ ಎರಡಲ್ರಿ, ಸಾವಿರಾರು ಅದಾವ್ರಿ ಅವು. ನೋಡ್ರಿ ಪದ್ಮಶ್ರೀ ಪ್ರಶಸ್ತಿ ಏನೇನು ಪ್ರಶಸ್ತಿ ಹೆಸರದಾವಲ್ರಿ ಅವೆಲ್ಲ 1000ಗೆ ದೊರಕ್ಯಾವ ನೋಡ್ರಿ. ಎಲ್ಲರೂ ಬಂದಾವ್ರಿ. ನಾಡೋಜ ಪ್ರಶಸ್ತಿ, ಕನಕ ಪದ್ಮಶ್ರೀ ಅದಾನ್ರಿ. ಹೌದು ನೋಡ್ರಿ 1000 ಪದ್ಮಶ್ರೀ ಪ್ರಶಸ್ತಿ. ಅವ್ರ ಭಾಷೆದಂತ ವಿಶ್ರಾಂತಿ ಕೊಠಡಿ. ಅವು ಬೆಡ್ ಗಿಡ್ ಎಲ್ಲ ಅದಾವಲ್ಲ, ಹಾಸಿಗೆ ಅವ್ರ ಅಜ್ಜರು ಎಲ್ಲ ಪೂಜೆ ಮಾಡ್ತಿದ್ದ. ಪೂಜೆಗೆ ಬಳಸಿದಂಥ ಸಾಮಗ್ರಿಗಳು, ಅವ್ರಿಗೆ ಊಟ ಮಾಡಿದಂಥ ಪ್ಲೇಟ್ಗಳು, ಇಲ್ಲ ಹಳೆ ಕಾಲದ ಇಡ್ಲಿ ಪಾತ್ರೆ ಪ್ಲೇಟ್, ಅವ್ರ ಅಜ್ಜಾರು ಕುಂದಿರ್ತಿದ್ದಂಥ ಇದು ಅಲ್ಲಿ ಹಿಂದೊಂದು ಮಡಚಿಟ್ಟು ನೋಡ್ದಾವ ಇದು ತಳ್ಕೊಂಡು ಹೋಗುವಂಥದ್ದು. ಅದು ಹಿಂದಲ್ದ ಅವ ಅಜ್ಜಾರ ಕುಂತಿದ್ದದು.
ಇವೆಲ್ಲ ಕುರ್ಚಿ ಇವು ತಲೆದುಂಬು ಬೆಡ್. ನೋಡ್ರಿ ಅಜ್ಜಾರದೆಲ್ಲ ನಿಮ್ಗೆ ಮಠ ಗಿಟ್ಟದ ಎಲ್ಲ ಇತಿಹಾಸದ ಬಗ್ಗೆ ಗೊತ್ತಿದ್ದಷ್ಟು ತೋರಿಸಿದ್ವಿ. ಇವತ್ತಿನ ಈ ದಿನಚರಿ ಇದಾಗಿತ್ತು ನಮ್ಮದು. ಇಲ್ಲಿ ಅಜ್ಜಾರ ಮಠಕ್ಕಂತ ಬಂದಾಗ ಇದನ್ನೆಲ್ಲ ಒಂದು ಸವಿ ನೆನಪಿಗಾಗಿರಲಿ ಅಂತೇಳಿ ಒಂದು ಲಾಗ್ ಮಾಡಿದ್ವಿ. ಅವ್ರ ಚರಿತ್ರೆಯದ್ದು, ಅವರು ಪುರಸ್ಕಾರಗಳು, ಸನ್ಮಾನಗಳು, ಬಿರುದುಗಳು, ಡಾಕ್ಟರೇಟು, ಪದ್ಮಭೂಷಣ, ವಿಭೂಷಣ ಎಲ್ಲ ಪ್ರಶಸ್ತಿಗಳನ್ನು ಇಲ್ಲಿ ಅಜ್ಜಾರಿಗೆ ಬಂದು ಸೇರಿರ್ತಕ್ಕಂಥದ್ದು. ಹಾಗಾಗಿ ಒಂದು ಲಾಗ್ ಮಾಡ್ಬೇಕನ್ನಿಸ್ತು, ಮಾಡೇವ್ರಿ. ಇಲ್ಲಿ ಇಷ್ಟ ಐತೆ ನೋಡ್ರಿ. ಮತ್ತು ಯಾವ್ದಾರ ದೇವಸ್ಥಾನಕ್ಕೆ ಭೇಟಿ ಹಾಕಿ ಹೋದ್ರೆ ಅಲ್ಲಿದು ಒಂದು ಲಾಗ್ ಮಾಡಿ ನಿಮ್ಗೆ ಹಾಕ್ತೀವಿ. ನೋಡಿರಿ, ಸಪೋರ್ಟ್ ಮಾಡಿರಿ, ಬೆಳೆಸ್ರಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಎಲ್ಲ.